ಇಂಥ ಸಂದರ್ಭದಲ್ಲಿ GT ದೇವೇಗೌಡ ಅವರು ನನ್ನ ಪಕ್ಷದಲ್ಲೇ ಉಳ್ಕೋತೀನಿ ಅನ್ನೋ ಮಹತ್ವದ ಘೋಷಣೆ ಮತ್ತು ನಿರ್ಧಾರ ಮಾಡಿರುವಂಥದ್ದು. ಅದು ನಿಮ್ಮ ಫಸ್ಟ್ ಲೆಗ್ ಆಫ್ ದ ಯಾತ್ರಾ ಆಗ್ತಿರೋದು ಹಳೆ ಮೈಸೂರು ಭಾಗದಲ್ಲಿ. ಹಳೆ ಮೈಸೂರು ಭಾಗದ ಪ್ರಚಂಡ ನಾಯಕರವರು. ಇದರ ಮಹತ್ವವನ್ನು ನೀವು ಹೇಗೆ ನೋಡ್ತೀರಿ? ಇದು ಒಂದು ಕಡೆ JDS ಇಂದ ಬಡ ನಾಯಕರು ಬಿಟ್ಟು ಹೋಗ್ತಿದ್ದಾರೆ ಅಂತಕ್ಕಂಥ ಒಂದು ಅಪವಾದಗಳೇನಿತ್ತು. ಹಾಗಾದರೆ ನಾನು ನೆಕ್ಸ್ಟ್ ಕ್ವಶನ್ ಅಲ್ಲೇ ಕೇಳ್ಬಿಡ್ತೀನಿ ಸರ್. ಅಂಥ ವ್ಯಕ್ತಿಗಳಿಗೂ ಈ ಯಾತ್ರೆಯ ಮೂಲಕ JDSನ ಶಕ್ತಿ ತೋರಿಸೋದಲ್ದೇನೆ ಅವರಿಗೆ ಆಟೋಮೆಟಿಕ್ ಸಂದೇಶವನ್ನು ರವಾನೆ ಮಾಡ್ತೀರಾ ಅಂತ? ಡೆಫಿನೆಟ್ ಆಗಿ JDSನ ಶಕ್ತಿ ವೃದ್ಧಿ ಆಗ್ತಿದೆ ಅಂತಕ್ಕಂಥ ಒಂದು ವಿಶ್ವಾಸ ಅವರುಗಳಿಗೂ ಮೂಡ್ತಾ ಇದೆ. JDS ಅಷ್ಟು ಸುಲಭವಾಗಿ ತೆಗೆದುಹಾಕ್ಲಿಕ್ಕಾಗಲ್ಲ. ಜನತೆಯ ಒಂದು ಹತ್ತಿರಕ್ಕೆ ಇದು JDSಗಾಗಲೇ ಹೋಗ್ತಕ್ಕಂಥ ಈ ಕಾರ್ಯಕ್ರಮಗಳೇನಿದೆ, ಇಂಥ ಸಂದರ್ಭದಲ್ಲಿ ನಾವು JDS ಬಿಟ್ಟು ಹೋಗೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅವರವರಲ್ಲೇ ಈಗ ಒಂದು ಬದಲಾವಣೆಗಳನ್ನು ಕಾಣಲಿಕ್ಕೆ ಅವಕಾಶಗಳು ಕಾಣ್ತಾ ಇದ್ದೇವೆ. ಸರ್, ನೀವು ಇದನ್ನೊಂದು ಹೇಳಿದಿರಿ, ನೀವು ಇವಾಗಷ್ಟೇ KCR ಬಗ್ಗೆ ಮಾತಾಡಿದ್ರಿ. ಅದು ನವೆಂಬರ್ 9ನೇ ತಾರೀಕು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರಿ, ಡಿಸೆಂಬರ್ 9ನೇ ತಾರೀಕು ಕಾರ್ಯಕ್ರಮ ಇದೆ ಅಂತ ಹೇಳ್ತಿದ್ರಿ. ಸರ್, ಈಗ ನೀವು ಕೆಲವೊಂದು ಪ್ರದೇಶ ಏನು ಟೂರ್ ಮಾಡ್ತಿದ್ದೀರಿ, ಅಲ್ಲಿ ತೆಲುಗು ಭಾಷಿಗರ ಒಂದು ಪ್ರಾಬಲ್ಯ ಇದೆ, ಮತ್ತು ಲೆಫ್ಟ್ ಪಕ್ಷಗಳ ಪ್ರಾಬಲ್ಯ ಒಂದು ತಕ್ಕ ಮಟ್ಟಿಗೆ ಕೆಲವೊಂದು ಪ್ರದೇಶಗಳಲ್ಲಿದೆ. ನೀವು ಈಗಾಗಲೇ KCR ಅವ್ರ ಜೊತೆ ನಿಮ್ಮ ಒಂದು ಸಂಬಂಧ ಏನಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ, ಚೆನ್ನಾಗೇ ಇದೆ. ಅದರ ಬಳಕೆ ಯಾವ ರೀತಿ ಆಗುತ್ತೆ ಈ ಯಾತ್ರೆಯಲ್ಲಿ? ಅಲಯನ್ಸ್ಗಳು ಯಾವ ರೀತಿ ಆಗುತ್ತೆ? ನೀವು ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳಿದ್ದೀರಿ, ಸಣ್ಣ ಸಣ್ಣ ಸಂಘಟನೆಗಳನ್ನ ನಾನು ಗುರುತಿಸ್ತೀನಿ, ಅವರಿಂದ ಯಾರಾದರೂ ಪ್ರತಿನಿಧಿ ಬಂದರೆ ಅವ್ರಿಗೂ ನಾನು ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ನೀವು ಹೇಳಿದ್ದೀರಿ. ಪ್ಲೀಸ್. ಇಲ್ಲ, ಇಲ್ಲಿ ನೋಡಿ, KCR ಅವ್ರನ್ನ ನಾನೀಗೇನು 2 ಬಾರಿ ಭೇಟಿ ಮಾಡಿದ್ದೇನೆ, ಹಲವಾರು ಸಲಹೆಗಳನ್ನು ಸಹ ಅವರು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ತೆಲಂಗಾಣದಲ್ಲಿ ಅವರ ಸರ್ಕಾರದಲ್ಲಿ ರೈತ ಬಂಧು ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದು ತುಂಬಾ ಜನಕ್ಕೆ ಹತ್ತಿರವಾಗಿದೆ. ಪ್ರತಿ ಎಕರೆಗೆ 9,000 ರೂಪಾಯಿ, ಪ್ರತಿ ಎಕರೆಗೆ 10,000. ಅವ್ರ ಕುಟುಂಬ ಕೊಡ್ತಾ ಇಲ್ಲ, ಪ್ರತಿ ಎಕರೆಗೆ 10,000. ಒಬ್ಬನೇ ವ್ಯಕ್ತಿ 10 ಎಕರೆ ಭೂಮಿ ಇದ್ರೂ ಅವ್ನಿಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ. 100 ಎಕರೆ ಭೂಮಿ ಇದ್ದರೆ 10 ಲಕ್ಷ ರೂಪಾಯಿ ಕೊಡ್ತಾರೆ ಅವನಿಗೆ. ಅವನ ಅಕೌಂಟ್ ಕೊಟ್ಟೋಗುತ್ತೆ, ಅವನೆಲ್ಲೂ ಅರ್ಜಿ ಹಾಕಬೇಕಾಗಿಲ್ಲ. ಪ್ರತಿ ಮುಂಗಾರಿನಲ್ಲಿ ಹಣ ಅವರ ಅಕೌಂಟ್ ಕೊಟ್ಟೋಗುತ್ತೆ. ರೈತರು ನೆಮ್ಮದಿ ಇದ್ದಾರೆ. 24 ಗಂಟೆ ನಿರಂತರವಾಗಿ ಗುಣಾತ್ಮಕವಂತ ಒಂದು ಉಚಿತವಾದಂಥ ಕರೆಂಟ್ ಕೊಡ್ತಾ ಇದ್ದಾರೆ ರೈತನ ಒಂದು ಕೃಷಿಗೆ. ಮತ್ತು ವಿಶೇಷವಾಗಿ ದಲಿತ ಬಂಧುಗಳಿಗೆ, ದಲಿತ ಬಂಧು ಅಂತಕ್ಕಂಥ ಒಂದು ಕಾರ್ಯಕ್ರಮದ ಮುಖಾಂತರ ಅವರು ಏನು ದಲಿತರು ಒಂದು ವೃತ್ತಿ ಮಾಡಲಿಕ್ಕೆ 10 ಲಕ್ಷ ರೂಪಾಯಿಗಳನ್ನು ಸಂಪೂರ್ಣವಾಗಿ ವಾಪಸ್ ರಿಟರ್ನ್ ಕೊಡಬೇಕಾಗಿಲ್ಲ. ಆ ವೃತ್ತಿ ಮಾಡ್ತಕ್ಕಂಥದ್ದಿಗೆ 10 ಲಕ್ಷ ರೂಪಾಯಿಗಳ ನೆರವನ್ನು ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಆ ಸರ್ಕಾರದ ನೆರವು ಅಧಿಕಾರಿಗಳ ಮುಂದೆ ಅರ್ಜಿ ಹಾಕಬೇಕಾಗಿಲ್ಲ. ಆಯಾ ತಾಲೂಕಿನಲ್ಲಿ ಒಂದು ಕಮಿಟಿ, ದಲಿತ ಬಂಧುಗಳ ಕಮಿಟಿನೇ ಇದೆ. ಆ ಕಮಿಟಿನಲ್ಲಿ ರೆಕಗ್ನೈಸ್ ಮಾಡ್ತಾರೆ ಅವ್ರನ್ನ. ಮತ್ತು ಅವನು 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಾಗ ಏನಾದರೂ ಲಾಸ್ ಆದರೆ ಅದಕ್ಕೆ ಮತ್ತೆ ಕಾಂಪನ್ಸೇಷನ್ ಅವನು ಮತ್ತೆ ರಿಕವರ್ ಆಗಲಿಕ್ಕೆ ಆ ಕಮಿಟಿ ಒಳಗೆ ರಿಸರ್ವ್ ಫಂಡ್ಸ್ ಇಟ್ಟಿದ್ದಾರೆ, ಸೀಡ್ ಮನಿ. ಈ ರೀತಿ ಮಾಡಿ ದಲಿತರನ್ನ ಇವತ್ತು ಮೈನ್ ಸ್ಟ್ರೀಮಿಗೆ ತರಬೇಕು ಅಂತ ಹೇಳಿ 10 ಲಕ್ಷ. ಇವತ್ತು ನಮ್ಮ ರಾಜ್ಯದಲ್ಲೂ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು 30,000 ಕೋಟಿ ಇಟ್ಟಿದ್ವು. ಪ್ರತಿ ವರ್ಷ 1 ಕೋಟಿ ಸಮಥಿಂಗ್, ನಾವು 1 ಲಕ್ಷ ಕೋಟಿಗೂ ಹೆಚ್ಚಿನ ಹಣ ಖರ್ಚು ಮಾಡಿದ್ದೇವೆ 5 ವರ್ಷದಲ್ಲಿ ಹೇಳ್ತಾರೆ. ಹೋಗಲಿ, ಅದರಿಂದ ಎಷ್ಟು ದಲಿತ ಕುಟುಂಬಗಳು ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ನಮ್ಮ ಕಾರ್ಯಕ್ರಮ ನನಗೆ ಆದಂಥ ಅನುಭವಗಳು. ಒಂದು ಹೆಣ್ಣು ಮಗಳು ಒಂದು ಪಾನಿಪುರಿ ಅಂಗಡಿ ಹಾಕಬೇಕು ಅಂತ ಬಂದಳು. ನಾನು 10,000 ರೂಪಾಯಿ ನನ್ನ ಕೈಯಿಂದ ಕೊಟ್ಟೆ. ಆಮೇಲೆ ಬಂದಳು ಯಾವುದೋ ಸಾಗರದ ಒಂದು ಹಳ್ಳಿಯಿಂದ. ಅಲ್ಲಿ ಬಂದು ಆ ಹೆಣ್ಮಗಳು ತಳ್ಳಗಾಡಿಗೆ ಮತ್ತಿನ್ನು ಕೆಲವು ಎಕ್ವಿಪ್ಮೆಂಟ್ಗೆ ಟೋಟಲ್ 80,000 ರೂಪಾಯಿ ಖರ್ಚಾಗುತ್ತೆ. ನೀವು 10,000 ಕೊಟ್ಟಿದ್ದೀರಣ್ಣ, ಇನ್ನು 70,000 ಬೇಕು ಅಂತ ಹೇಳಿ. ಆ ಹೆಣ್ಣುಮಗಳಿಗೆ ನಾನು ಕೇಳಿದೆ, ನೀವು ಯಾವ ಜಾತಿನಮ್ಮ? ನಾನು ದಲಿತ ಸಮಾಜದ ಹೆಣ್ಣುಮಗಳು ಅಂದಳು. ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಬಂದಿದ್ದಾಳೆ. ನಾನು ಅಂಬೇಡ್ಕರ್ ನಿಗಮಕ್ಕೆ ಫೋನ್ ಮಾಡಿ ನಾನು ಅವ್ರು ರಿಕ್ವೆಸ್ಟ್ ಮಾಡಿದ್ರೆ 2.5 ತಿಂಗಳಾಯಿತು, ಇನ್ನೂ ಕೊಡಲಿಲ್ಲ. ಇವತ್ತು ಆ ಹೆಣ್ಮಗಳು ಇನ್ನು 70,000 ದುಡ್ಡು ಬೇಕು. ಮತ್ತು ಈ 30,000 ಕೋಟಿ ಯಾಕೆ ಇಟ್ಟಿದ್ದೀರಿ ನೀವು ಸರ್ಕಾರದಲ್ಲಿ? ಇದು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ಇನ್ನೊಬ್ಬ ಕೈ ಕಟ್ಟಾಗಿದೆ, ಒಬ್ಬ ದಲಿತರವನು ಕುರಿ ಸಾಕಲಿಕ್ಕೆ, ಕುರಿ ಸಾಕಾಣಿಕೆ ಸಾಲ ಕೊಡಿಸಿ ಅಂತ ಬಂದ. ದುಡ್ಡು ಕೊಡಿಸ್ಲಿಕ್ಕೆ ಆಗಲಿಲ್ಲ, ನನ್ನ ಕೈಲೇ ಆಗಲಿಲ್ಲ. ಇನ್ನು ಇವರು ಈ ಕಾರ್ಯಕ್ರಮಗಳ ಆಧಾರದ ಮೇಲೆ ಎಷ್ಟು ಕುಟುಂಬಗಳನ್ನು ಆರ್ಥಿಕ ಶಕ್ತಿ ತುಂಬಲಿಕ್ಕೆ ನಮ್ಮ ರಾಜ್ಯದಲ್ಲಿ 30,000 ಕೋಟಿ ದುಡ್ಡಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಜನಕ್ಕೆ ತಲುಪ್ತಾ ಇದೆ. ಅದೇ ಅಲ್ಲಿ ಆ ದಲಿತ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿಗಳು ಕೊಡ್ತಕ್ಕಂಥ ವ್ಯವಸ್ಥೆ ಇಟ್ಟಿದ್ದಾರೆ. ಅವ್ರು ನನಗೆ ಹೇಳಿದ್ರು, ಕರ್ನಾಟಕದಿಂದ ಒಂದೊಂದು ತಾಲೂಕಿಂದ ಒಂದು 400 ಜನ 500 ಜನ ತಿಳುವಳಿಕೆ ಇರತಕ್ಕಂಥ ಯುವಕರನ್ನ ಕಳಿಸ್ಕೊಡು.
ನೋಡಲಿ ನಮ್ಮ ಕಾರ್ಯಕ್ರಮ ಏನೇನು ಮಾಡಿದ್ದೇವೆ ದಲಿತರಿಗೆ, ರೈತರಿಗೆ ಏನು ಮಾಡಿದ್ದೇವೆ, ಇದು ನೋಡಲಿ ಜನಗಳು. ಯಾತಕ್ಕೆ ನೀನು ಓಟ್ ಹಾಕಲ್ಲ ಇದನ್ನು ಅವ್ರು ಹೇಳ್ತಾ ಇದ್ರು ನನಗೆ, ತೆಲಂಗಾಣ ಮುಖ್ಯಮಂತ್ರಿಗಳು. ನನ್ನ ಕಾರ್ಯಕ್ರಮ ಈ ಪಂಚರತ್ನ ಐತಿಯಲ್ಲ, ಅವ್ರಿಗೇನು ಮಾಡಿದ್ದಾರೆ ಅದಕ್ಕಿಂತಲೂ ಇನ್ನೂ ಒಂದು 10 ಹೆಜ್ಜೆ ಮುಂದಲ್ಲಿದ್ದೀನಿ ನಾನು, ಕಾರ್ಯಕ್ರಮಗಳು ಯಾವ ರೀತಿ ಕೊಡಬೇಕು ಅಂತೇಳಿ. ಅದರಿಂದ ಇವತ್ತು ನನ್ನ ಯೋಜನೆ ಹಣ, ಇವತ್ತು ಸರ್ಕಾರದ ದುಡ್ಡು ದುರ್ಬಳಕೆ ಆಗಬಾರದು. ಪ್ರತಿಯೊಂದು ಪ್ರಜೆಗೆ ನಾವು ಕೊಡ್ತಕ್ಕಂಥ ಒಂದೊಂದು ನಯಾ ಪೈಸಾ ಬಳಕೆ ಆಗ್ತಕ್ಕಂಥ ರೀತಿಯ ಯೋಜನೆಗಳು ಈ ರಾಜ್ಯದಲ್ಲಿ ಬರಬೇಕು ಅನ್ನೋದು.